ಇಷ್ಟು ವರ್ಷಗಳು ರಾಜಕೀಯದಲ್ಲಿ ಜನರ ಸೇವೆಯಲ್ಲಿ ಮುಡಿಪಿಟ್ಟಿರ್ತಕ್ಕಂಥ ದೇವೇಗೌಡರು ಅತ್ಯಂತ ಅಲ್ಪಾವಧಿ ಅಧಿಕಾರವನ್ನು ನೋಡಿದಂಥವರು. ಅವರು ಬೆಳಿಬೇಕಾದಂಥ ದಿನಗಳಲ್ಲಿ ಭಾಳ ಚಿಕ್ಕ ವಯಸ್ಸಲ್ಲಿ ಮದುವೆ ಆದಂಥವ್ರು ಇಬ್ಬರು ಕೂಡ. ಅವರು ಬೆಳೀತಾ ಇದ್ದಂಥ ದಿನಗಳಲ್ಲಿ ದೇವೇಗೌಡರು ಸಾಹೇಬರಿಗೆ ಬಹುಶಃ ಇವತ್ತು ರಾಜಕೀಯದಲ್ಲಿ ಇಷ್ಟು ಎತ್ತರವಾಗಿ ಬೆಳೆದಿರೋವಂಥದ್ದಕ್ಕೆ ಅತ್ಯಂತ ಮುಖ್ಯವಾದಂಥ ಕಾರಣಕರ್ತರು ಮತ್ತು ಪಾತ್ರಧಾರಿಗಳಾಗಿರ್ತಕ್ಕಂಥವ್ರು ಚೆನ್ನಮ್ಮನವರು. ಬಹುಶಃ ಸಾಕಷ್ಟು ಕತೆಗಳು ಅದ್ರ ಬಗ್ಗೆ ಹೇಳ್ತಾ ಹೋದರೆ ಬಹುಶಃ 1 ಗಂಟೆ 2 ಗಂಟೆ ಸುದೀರ್ಘವಾಗಿ ಮಾತನಾಡ್ಬೋದು. ಯಾವ ರೀತಿ ಅವರು ದೊಡ್ಡವರು, ಒಬ್ಬ ಸಣ್ಣ ರೈತ ಕುಟುಂಬದಲ್ಲಿ ಜನಿಸಿದಂಥ ಒಬ್ಬ ಸಾಮಾನ್ಯ ರೈತನ ಮಗ, ಅವ್ರ ಜೊತೆಯಲ್ಲಿ ನಿಂತು ಗಟ್ಟಿಯಾಗಿ ಎಂಥ ಕಷ್ಟ ಕಾಲದಲ್ಲೂ ಕೂಡ ಹೆಣ್ಮಕ್ಳಿಗೆ ಸ್ವಾಭಾವಿಕವಾಗಿ ಚಿನ್ನದ ಮೇಲೆ ಭಾಳ ಆಸೆ ಇರ್ತದೆ. ಆದರೆ ದೇವೇಗೌಡರು ಸಾಹೇಬರ ಒಂದು ಏಳಿಗೆಗೆ ಚಿನ್ನವನ್ನು ಕೊಟ್ಟು ಹಲವಾರು ಸಂದರ್ಭದಲ್ಲಿ ಹಲವಾರು ವಿಚಾರಗಳು ನಾವು ಕೇಳಿದ್ದೇವೆ. ಅವ್ರ ಏಳಿಗೆಗೆ ಅತ್ಯಂತ ಪಾತ್ರಧಾರಿಗಳಾಗಿ ಪಾತ್ರವಹಿಸಿದ್ದಾರೆ. ಬಹುಶಃ ಇವತ್ತು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥದ್ದು ಒಂದೇ, ಅವರ ಹಾಗೂ ತಾತ ಅವರ ಒಂದು ಸಂಬಂಧ ಏನಿದೆ ಅದು ಒಬ್ರಿಗೊಬ್ಬರು ಎಷ್ಟು ನೆಚ್ಕೊಂಡಿದ್ರು ಅನ್ನೋದನ್ನು ಬಹುಶಃ ಇವತ್ತು ಸಮಾಜ ನೋಡ್ತಾ ಇದೆ. ಅದನ್ನು ನಾವೆಲ್ಲ ಕುಟುಂಬಸ್ಥರಾಗಿ ನೋಡ್ಕೊಂಡು ಬಂದಿದ್ದೇವೆ. ಇವತ್ತು ಅವರು ನಮ್ಮನ್ನು ಆಗಲಿ ಹೋಗಿರ್ತಕ್ಕಂಥದ್ದು ಮನೆಯಲ್ಲಷ್ಟೇ ಅಲ್ಲ, ನಮ್ಮ ಮನೆಗಳಲ್ಲಿ ಒಂದು ರೀತಿ ಕತ್ತಲೆಯ ಒಂದು ವಾತಾವರಣ ಮೂಡಿದೆ. ನಾನು ಆ ಹಾಸನಾಂಬೆ ತಾಯಿಯಲ್ಲಿ ಒಂದೇ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ನಮ್ಮ ಅಜ್ಜಿಯವರ ಈ ಒಂದು ಅಗಲಿಕೆಯಿಂದ ದೇವೇಗೌಡರು ಸಾಹೇಬರು ಮಾನಸಿಕವಾಗಿ ನಾವೇನೇ ಹೇಳಿದರೂ ಕೂಡ ಬಹುಶಃ ಅಜ್ಜಿಯ ಸ್ಥಾನವನ್ನು ತಾತನ ಸ್ಥಾನದಲ್ಲಿ ನಿಂತ್ಕೊಂಡು ನೋಡಿದ್ರೆ ಅದನ್ನು ತುಂಬಲಿಕ್ಕಾಗೋದಿಲ್ಲ. ಅಂದರೆ ಒಂದೇ ನಾನು ಕೇಳ್ಕೊಳ್ತಕ್ಕಂಥದ್ದು, ಇವತ್ತು ದೇವೇಗೌಡರು ಸಾಹೇಬರ ಮಾರ್ಗದರ್ಶನ ನಮ್ಮ ರಾಜ್ಯಕ್ಕೆ, ನಮ್ಮ ರಾಷ್ಟ್ರಕ್ಕೆ ಮತ್ತಷ್ಟು ಅವಶ್ಯಕತೆ ಇದೆ. ಹಾಗಾಗಿ ತಾಯಿ ಹಾಸನಾಂಬೆ ದೇವೇಗೌಡರು ಸಾಹೇಬರಿಗೆ ಈ ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತಕ್ಕಂಥದ್ದನ್ನ ನಾನು ಕೇಳೋಕ್ಕಾಗಲ್ಲ. ಬಹುಶಃ ಪದಗಳಲ್ಲಿ ಇದು ಯಾವುದು ಕೂಡ ವರ್ಣಿಸ್ಲಿಕ್ಕೂ ಆಗೋದಿಲ್ಲ. ಅವರು ಮಾನಸಿಕವಾಗಿ ಇವತ್ತು ಅನುಭವಿಸ್ತಾ ಇರತಕ್ಕಂಥ ಪ್ರತಿ ಕ್ಷಣದ ನೋವು, ಯಾತನೆ, ಅವರ ಹಳೆ ನೆನಪುಗಳು ಇವೆಲ್ಲವೂ ಕೂಡ ಅವರು ಮೆಲ್ಕಾಗ್ತಾ ನಮ್ಮ ಜೊತೆ ಕೂತಾಗ ಮಾತನಾಡ್ತಾ ಇರ್ತಾರೆ. ಅಜ್ಜಿ ಕಳೆದ 2 ವರ್ಷಕ್ಕೂ ಹೆಚ್ಚು ಕಾಲ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳು ಹೆಚ್ಚಾಗಿತ್ತು, ಮರುವು ಕೂಡ ಹೆಚ್ಚಾಗಿತ್ತು. ಆ 2 ವರ್ಷಗಳ ಕಾಲದಲ್ಲಿ ಯಾವ ರೀತಿ ದೊಡ್ಡವರು ಅವರ ಧರ್ಮಪತ್ನಿಗಳ ಜೊತೆಯಲ್ಲಿ ಕೂತು ಊಟ ಮಾಡ್ತಕ್ಕಂಥದ್ದು, ಹಣ್ಣು ತಿನ್ನಿಸ್ತಕ್ಕಂಥ ವಿಡಿಯೋನು ಕೂಡ ತಾವು ಬಹುಶಃ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೇವೆ. ಒಂದು ದೇವೇಗೌಡರು ಸಾಹೇಬ್ರಿಗಾಗಲಿ, ಕುಮಾರಣ್ಣನಿಗಾಗಲಿ, ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಇದ್ದಂಥದ್ದು, ತಾವು ಹುಟ್ಟು ಬೆಳೆದಂಥ ಒಂದು ಭೂಮಿಯಲ್ಲಿ, ತಾವು ಜನಿಸಿದಂಥ ಒಂದು ಭೂಮಿಯಲ್ಲಿ ಮಣ್ಣಾಗಬೇಕು ಅಂತಕ್ಕಂಥದ್ದು ಅವರ ತಲೆಯಲ್ಲಿ ಇದ್ದಂಥ ವಿಚಾರ. ಪಡುವಿಲಿಪ್ಪೆಯಲ್ಲಿ ಚೆನ್ನಮ್ಮನವ್ರನ್ನ ಬಹುಶಃ ಅಂತ್ಯಕ್ರಿಯೆ ಮಾಡ್ಬೋದಾಗಿತ್ತು. ಆದರೆ ಮಾವಿನಕೆರೆ ರಂಗನಾಥ ಸ್ವಾಮಿಯ ಈ ಒಂದು ಬೆಟ್ಟದ ಅಡಿಯಲ್ಲಿ ಶಿವನ ಒಂದು ದೇಗುಲದ ಒಂದು ಸನ್ನಿಧಿ ಮತ್ತು ಆಂಜನೇಯನ ಒಂದು ಸನ್ನಿಧಿಯ ಸಮೀಪದಲ್ಲಿ ಇವತ್ತು ಈ ಒಂದು